ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ ಶೋ ಉದ್ಘಾಟನೆಗೆ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬಂದಿದ್ದಾರೆ. ನಾಳೆ ಉದ್ಘಾಟನೆಯನ್ನು ಮಾಡ್ತಾರೆ. ಮೋದಿ ಬರ್ತಾರೆ ಅಂತ ರಸ್ತೆಗಳೆಲ್ಲ ಜಗಮಗ ಅಂತ ಇದೆ. ಬೆಂಗಳೂರಿಗೆ ಬಂದಿಳಿದ ಪ್ರಧಾನಿ ಮೋದಿ ನಾಳೆ ಬೆಳಗ್ಗೆ 9:30ಕ್ಕೆ ಏರ್ ಶೋ ಉದ್ಘಾಟನೆ. ಪ್ರಧಾನಿ ಮೋದಿ 6 ದಿನಗಳ ಹಿಂದಷ್ಟೇ ಬೆಂಗಳೂರು ತುಮಕೂರಿಗೆ ಬಂದಿದ್ರು. ಇವತ್ತು ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಯಲಹಂಕ ವಾಯುನೆಲೆಗೆ ಬಂದ ಪ್ರಧಾನಿ ಮೋದಿ ರಾಜಭವನದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಬೆಳಗ್ಗೆ 9:30ರಿಂದ 11:30ರವರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಏರೋ ಇಂಡಿಯಾ ಶೋಗೆ ಚಾಲನೆ ನೀಡ್ತಾರೆ. ಮೋದಿ ಆಗಮನಕ್ಕೂ ಮುನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿಗೆ ಬಂದರು. ಸಿಎಂ ಬಸವರಾಜ ಬೊಮ್ಮಾಯಿ ಜೊತೆ ಯಲಹಂಕ ಏರೋ ಇಂಡಿಯಾ ಸಮಾವೇಶದಲ್ಲೂ ಭಾಗಿಯಾದರು. मैं कर्नाटक के महान शूरवीर कैंपागौड़ा की स्मृति को भी मैं नमन करता हूं, जिनके द्वारा स्थापित यह बेंगलुरु आज पूरे देश का एक गौरव है. बेंगलुरु आज देश के आईटी और एरोस्पेस मैन्युफैक्चरिंग कैपिटल के रूप में हमारे सामने है. जैसे बीएमएल, डीआरडीओ, इसरो, आईएससी, महिंद्रा एरोस्पेस, एयरबस, बोइंग आदि सभी शामिल हैं, जो कर्नाटक को भारत में एरोस्पेस इंडस्ट्री के एक अग्रणी राज्य बनाती है. ನಾಳೆಯಿಂದ 5 ದಿನಗಳ ಕಾಲ ಬೆಂಗಳೂರಲ್ಲಿ ಲೋಹದ ಹಕ್ಕಿಗಳ ಕಲರವದ ರಂಗು ಇರಲಿದೆ. ಅಮೆರಿಕ, ಬ್ರಿಟನ್, ಇಸ್ರೇಲ್, ಇಟಲಿ, ಜಪಾನ್ ಸೇರಿ 20ಕ್ಕೂ ಹೆಚ್ಚು ರಾಷ್ಟ್ರಗಳ ಯುದ್ಧ ವಿಮಾನಗಳು ಕಸರತ್ತು ಪ್ರದರ್ಶಿಸಲಿವೆ. ಮೋದಿ ಬರ್ತಾರೆ ಅಂತ ಗುಂಡಿ ಬಿದ್ದ ರಸ್ತೆಗಳಿಗೆಲ್ಲ ಸರ್ಕಾರ ಇದ್ದಕ್ಕಿದ್ದಂತೆ ಕಾಯಕಲ್ಪ ಮಾಡಿದೆ. ಕೊಲಗೆಟ್ಟಿದ್ದ ರಸ್ತೆಗಳಿಗೆಲ್ಲ ಡಾಂಬರ್ ಹಾಕಿ ಜಗಮಗ ಅನಿಸಿದೆ. ವಾಹನ ಸವಾರರು ಬಾಯ್ ಬಡ್ಕೊಂಡ್ರು ಸುಮ್ಮನಿದ್ದ ಸರ್ಕಾರ ಈಗ ಯಲಹಂಕ ಸುತ್ತಮುತ್ತ ಭರ್ಜರಿಯಾಗಿ ರಸ್ತೆ ರಿಪೇರಿ ಮಾಡಿ ಮುಗಿಸಿದೆ. ಪ್ರಧಾನಿ ಮೋದಿ ಬಂದಿದ್ದಾರೆ, ಜೊತೆಗೆ ಏರೋ ಇಂಡಿಯಾ ಶೋ ಬೇರೆ ಇದೆ. ಹೀಗಾಗಿ ಯಲಹಂಕ ಸುತ್ತಮುತ್ತ ಊಹಿಸಲಾಗದಷ್ಟು ಟ್ರಾಫಿಕ್ ಆಗೋದು ಪಕ್ಕ. ಸಾಧ್ಯವಾದಷ್ಟು ಕಾರುಗಳನ್ನ ಅವಾಯ್ಡ್ ಮಾಡಿ, ಬದಲಿ ಮಾರ್ಗಗಳನ್ನ ಬಳಸಿ. ಇಲ್ಲದಿದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಾಕೊಳ್ಳೋದು ಪಕ್ಕ. ಸಾಧ್ಯವಾದ್ರೆ ಬೆಳಗ್ಗೆ 7ರಿಂದ 8 ಗಂಟೆ ಮೇಲೆ ಯಲಹಂಕ ಸುತ್ತಮುತ್ತ ಹೋಗದಿದ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.